ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಬಗ್ಗೆ ಚರ್ಚೆ ಆಗ್ತಾ ಇರೋದು 90ರ ದಶಕದಲ್ಲಿ ಇಡೀ ರಾಜಸ್ಥಾನ ಒಂದೊಮ್ಮೆ ಬೆಚ್ಚಿ ಬಿದ್ದಿತ್ತು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕ ಫರೂಕ್ ಚಿಸ್ತಿ ಕಾರಣ. ಏನದು? ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಂದಿನ ಅಧ್ಯಕ್ಷ ಚಿಸ್ತಿ ಆಗಿದ್ದ. ಆರೋಪಿಗಳಿಗೆ ಕಾಲೇಜ್ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ನೋಡಿ, ಅವತ್ತು ಮೊದಲು ಒಂದು ಹುಡುಗಿಯನ್ನ ಬಲೆಗೆ ಬೀಳಿಸ್ತಾ ಇದ್ರು. ತೋಟದ ಮನೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ಕರೀತಾ ಇದ್ರು. ಮಾದಕ ವಸ್ತು ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು. ಅತ್ಯಾಚಾರದ ವಿಡಿಯೋ ಮಾಡಿಕೊಳ್ಳುತ್ತಿತ್ತು ರಕ್ಕಸಪಡೆ. ಅಶ್ಲೀಲ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಫೋಟೋ ಹೊರಗೆ ಬರಬಾರದು ಅಂದ್ರೆ ಮಾತು ಕೇಳಬೇಕಿತ್ತು. ಸಂತ್ರಸ್ತೆ ಇನ್ನೊಬ್ಬ ಹುಡುಗಿ ಪರಿಚಯ ಮಾಡಿಕೊಡಬೇಕಿತ್ತು. ಅತ್ಯಾಚಾರಕ್ಕೊಳಗಾದವರು 250ಕ್ಕೂ ಹೆಚ್ಚು ಹುಡುಗಿಯರು ಅಜ್ಮೀರ್ನಲ್ಲಿ. ಆದರೂ ಯಾವೊಬ್ಬ ಹುಡುಗಿಯರು ದೂರು ಕೊಡಲಿಲ್ಲ. ಕೊನೆಗೆ ಕೆಲ ಹುಡುಗಿಯರು ಧೈರ್ಯ ಮಾಡಿ ದೂರು ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಸಂತ್ರಸ್ತೆಯರಿಗೆ ಬೆದರಿಕೆ ಕರೆಗಳು ಬಂದವು. ಫೋಟೋ ಸ್ಟುಡಿಯೋದಿಂದ ಕೆಲವು ಫೋಟೋಗಳು ಸೋರಿಕೆ ಆಯಿತು. ಯಾವೊಬ್ಬ ಚಾಲಾಕಿ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಯಾವೊಬ್ಬ ಬಾಲಕಿ ಈ ಚಾಲಾಕಿಗಳ ವಿರುದ್ಧ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಪೊಲೀಸರು ಫೋಟೋ ಆಧಾರದಲ್ಲಿ ತನಿಖೆ ಆರಂಭ ಮಾಡಿದ್ರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗಿದ್ರು. ಇನ್ನು ಕೆಲವರು ಅಜ್ಮೇರ್ ನಗರವನ್ನೇ ತೊರೆದಿದ್ರು. ಕಷ್ಟಪಟ್ಟು ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡ ಖಾಕಿ. ಕೊನೆಗೂ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆ ಆಯಿತು. 18 ಮಂದಿಯನ್ನು ದೋಷಿ ಅಂತ ಘೋಷಿಸಲಾಯಿತು. 2007ರಲ್ಲಿ ಒಬ್ಬನಿಗೆ, 2008ರಲ್ಲಿ 8 ಮಂದಿಗೆ ಜೀವಾವಧಿ ಆಯಿತು. ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2024ರಲ್ಲಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಟಾರ್ಗೆಟ್ ಹಿಂದೂ ದೇವಸ್ಥಾನನ ಅನ್ನುವಂತ ಚರ್ಚೆ. ನೆಕ್ಸ್ಟ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಬಗ್ಗೆ ಚರ್ಚೆ ಆಗ್ತಾ ಇರೋದು 90ರ ದಶಕದಲ್ಲಿ ಇಡೀ ರಾಜಸ್ಥಾನ ಒಂದೊಮ್ಮೆ ಬೆಚ್ಚಿ ಬಿದ್ದಿತ್ತು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕ ಫರೂಕ್ ಚಿಸ್ತಿ ಕಾರಣ. ಏನದು? ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಂದಿನ ಅಧ್ಯಕ್ಷ ಚಿಸ್ತಿ ಆಗಿದ್ದ. ಆರೋಪಿಗಳಿಗೆ ಕಾಲೇಜ್ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ನೋಡಿ, ಅವತ್ತು ಮೊದಲು ಒಂದು ಹುಡುಗಿಯನ್ನ ಬಲೆಗೆ ಬೀಳಿಸ್ತಾ ಇದ್ರು. ತೋಟದ ಮನೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ಕರೀತಾ ಇದ್ರು. ಮಾದಕ ವಸ್ತು ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು. ಅತ್ಯಾಚಾರದ ವಿಡಿಯೋ ಮಾಡಿಕೊಳ್ಳುತ್ತಿತ್ತು ರಕ್ಕಸಪಡೆ. ಅಶ್ಲೀಲ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಫೋಟೋ ಹೊರಗೆ ಬರಬಾರದು ಅಂದ್ರೆ ಮಾತು ಕೇಳಬೇಕಿತ್ತು. ಸಂತ್ರಸ್ತೆ ಇನ್ನೊಬ್ಬ ಹುಡುಗಿ ಪರಿಚಯ ಮಾಡಿಕೊಡಬೇಕಿತ್ತು. ಅತ್ಯಾಚಾರಕ್ಕೊಳಗಾದವರು 250ಕ್ಕೂ ಹೆಚ್ಚು ಹುಡುಗಿಯರು ಅಜ್ಮೀರ್ನಲ್ಲಿ. ಆದರೂ ಯಾವೊಬ್ಬ ಹುಡುಗಿಯರು ದೂರು ಕೊಡಲಿಲ್ಲ. ಕೊನೆಗೆ ಕೆಲ ಹುಡುಗಿಯರು ಧೈರ್ಯ ಮಾಡಿ ದೂರು ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಸಂತ್ರಸ್ತೆಯರಿಗೆ ಬೆದರಿಕೆ ಕರೆಗಳು ಬಂದವು. ಫೋಟೋ ಸ್ಟುಡಿಯೋದಿಂದ ಕೆಲವು ಫೋಟೋಗಳು ಸೋರಿಕೆ ಆಯಿತು. ಯಾವೊಬ್ಬ ಚಾಲಾಕಿ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಯಾವೊಬ್ಬ ಬಾಲಕಿ ಈ ಚಾಲಾಕಿಗಳ ವಿರುದ್ಧ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಪೊಲೀಸರು ಫೋಟೋ ಆಧಾರದಲ್ಲಿ ತನಿಖೆ ಆರಂಭ ಮಾಡಿದ್ರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗಿದ್ರು. ಇನ್ನು ಕೆಲವರು ಅಜ್ಮೇರ್ ನಗರವನ್ನೇ ತೊರೆದಿದ್ರು. ಕಷ್ಟಪಟ್ಟು ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡ ಖಾಕಿ. ಕೊನೆಗೂ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆ ಆಯಿತು. 18 ಮಂದಿಯನ್ನು ದೋಷಿ ಅಂತ ಘೋಷಿಸಲಾಯಿತು. 2007ರಲ್ಲಿ ಒಬ್ಬನಿಗೆ, 2008ರಲ್ಲಿ 8 ಮಂದಿಗೆ ಜೀವಾವಧಿ ಆಯಿತು. ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2024ರಲ್ಲಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಟಾರ್ಗೆಟ್ ಹಿಂದೂ ದೇವಸ್ಥಾನನ ಅನ್ನುವಂತ ಚರ್ಚೆ. ನೆಕ್ಸ್ಟ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಬಗ್ಗೆ ಚರ್ಚೆ ಆಗ್ತಾ ಇರೋದು 90ರ ದಶಕದಲ್ಲಿ ಇಡೀ ರಾಜಸ್ಥಾನ ಒಂದೊಮ್ಮೆ ಬೆಚ್ಚಿ ಬಿದ್ದಿತ್ತು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕ ಫರೂಕ್ ಚಿಸ್ತಿ ಕಾರಣ. ಏನದು? ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಂದಿನ ಅಧ್ಯಕ್ಷ ಚಿಸ್ತಿ ಆಗಿದ್ದ. ಆರೋಪಿಗಳಿಗೆ ಕಾಲೇಜ್ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ನೋಡಿ, ಅವತ್ತು ಮೊದಲು ಒಂದು ಹುಡುಗಿಯನ್ನ ಬಲೆಗೆ ಬೀಳಿಸ್ತಾ ಇದ್ರು. ತೋಟದ ಮನೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ಕರೀತಾ ಇದ್ರು. ಮಾದಕ ವಸ್ತು ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು. ಅತ್ಯಾಚಾರದ ವಿಡಿಯೋ ಮಾಡಿಕೊಳ್ಳುತ್ತಿತ್ತು ರಕ್ಕಸಪಡೆ. ಅಶ್ಲೀಲ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಫೋಟೋ ಹೊರಗೆ ಬರಬಾರದು ಅಂದ್ರೆ ಮಾತು ಕೇಳಬೇಕಿತ್ತು. ಸಂತ್ರಸ್ತೆ ಇನ್ನೊಬ್ಬ ಹುಡುಗಿ ಪರಿಚಯ ಮಾಡಿಕೊಡಬೇಕಿತ್ತು. ಅತ್ಯಾಚಾರಕ್ಕೊಳಗಾದವರು 250ಕ್ಕೂ ಹೆಚ್ಚು ಹುಡುಗಿಯರು ಅಜ್ಮೀರ್ನಲ್ಲಿ. ಆದರೂ ಯಾವೊಬ್ಬ ಹುಡುಗಿಯರು ದೂರು ಕೊಡಲಿಲ್ಲ. ಕೊನೆಗೆ ಕೆಲ ಹುಡುಗಿಯರು ಧೈರ್ಯ ಮಾಡಿ ದೂರು ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಸಂತ್ರಸ್ತೆಯರಿಗೆ ಬೆದರಿಕೆ ಕರೆಗಳು ಬಂದವು. ಫೋಟೋ ಸ್ಟುಡಿಯೋದಿಂದ ಕೆಲವು ಫೋಟೋಗಳು ಸೋರಿಕೆ ಆಯಿತು. ಯಾವೊಬ್ಬ ಚಾಲಾಕಿ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಯಾವೊಬ್ಬ ಬಾಲಕಿ ಈ ಚಾಲಾಕಿಗಳ ವಿರುದ್ಧ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಪೊಲೀಸರು ಫೋಟೋ ಆಧಾರದಲ್ಲಿ ತನಿಖೆ ಆರಂಭ ಮಾಡಿದ್ರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗಿದ್ರು. ಇನ್ನು ಕೆಲವರು ಅಜ್ಮೇರ್ ನಗರವನ್ನೇ ತೊರೆದಿದ್ರು. ಕಷ್ಟಪಟ್ಟು ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡ ಖಾಕಿ. ಕೊನೆಗೂ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆ ಆಯಿತು. 18 ಮಂದಿಯನ್ನು ದೋಷಿ ಅಂತ ಘೋಷಿಸಲಾಯಿತು. 2007ರಲ್ಲಿ ಒಬ್ಬನಿಗೆ, 2008ರಲ್ಲಿ 8 ಮಂದಿಗೆ ಜೀವಾವಧಿ ಆಯಿತು. ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2024ರಲ್ಲಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ,
ಅಂದ್ರೆ ಟಾರ್ಗೆಟ್ ಹಿಂದೂ ದೇವಸ್ಥಾನನ ಅನ್ನುವಂತ ಚರ್ಚೆ. ನೆಕ್ಸ್ಟ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಬಗ್ಗೆ ಚರ್ಚೆ ಆಗ್ತಾ ಇರೋದು 90ರ ದಶಕದಲ್ಲಿ ಇಡೀ ರಾಜಸ್ಥಾನ ಒಂದೊಮ್ಮೆ ಬೆಚ್ಚಿ ಬಿದ್ದಿತ್ತು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕ ಫರೂಕ್ ಚಿಸ್ತಿ ಕಾರಣ. ಏನದು? ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಂದಿನ ಅಧ್ಯಕ್ಷ ಚಿಸ್ತಿ ಆಗಿದ್ದ. ಆರೋಪಿಗಳಿಗೆ ಕಾಲೇಜ್ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ನೋಡಿ, ಅವತ್ತು ಮೊದಲು ಒಂದು ಹುಡುಗಿಯನ್ನ ಬಲೆಗೆ ಬೀಳಿಸ್ತಾ ಇದ್ರು, ತೋಟದ ಮನೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ಕರೀತಾ ಇದ್ರು, ಮಾದಕ ವಸ್ತು ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು, ಅತ್ಯಾಚಾರದ ವಿಡಿಯೋ ಮಾಡಿಕೊಳ್ಳುತ್ತಿತ್ತು ರಕ್ಕಸಪಡೆ, ಅಶ್ಲೀಲ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಫೋಟೋ ಹೊರಗೆ ಬರಬಾರದು ಅಂದ್ರೆ ಮಾತು ಕೇಳಬೇಕಿತ್ತು, ಸಂತ್ರಸ್ತೆ ಇನ್ನೊಬ್ಬ ಹುಡುಗಿ ಪರಿಚಯ ಮಾಡಿಕೊಡಬೇಕಿತ್ತು. ಅತ್ಯಾಚಾರಕ್ಕೊಳಗಾದವರು 250ಕ್ಕೂ ಹೆಚ್ಚು ಹುಡುಗಿಯರು ಅಜ್ಮೀರ್ನಲ್ಲಿ. ಆದರೂ ಯಾವೊಬ್ಬ ಹುಡುಗಿಯರು ದೂರು ಕೊಡಲಿಲ್ಲ. ಕೊನೆಗೆ ಕೆಲ ಹುಡುಗಿಯರು ಧೈರ್ಯ ಮಾಡಿ ದೂರು ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಸಂತ್ರಸ್ತೆಯರಿಗೆ ಬೆದರಿಕೆ ಕರೆಗಳು ಬಂದವು. ಫೋಟೋ ಸ್ಟುಡಿಯೋದಿಂದ ಕೆಲವು ಫೋಟೋಗಳು ಸೋರಿಕೆ ಆಯಿತು. ಯಾವೊಬ್ಬ ಚಾಲಾಕಿ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಯಾವೊಬ್ಬ ಬಾಲಕಿ ಈ ಚಾಲಾಕಿಗಳ ವಿರುದ್ಧ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಪೊಲೀಸರು ಫೋಟೋ ಆಧಾರದಲ್ಲಿ ತನಿಖೆ ಆರಂಭ ಮಾಡಿದ್ರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗಿದ್ರು. ಇನ್ನು ಕೆಲವರು ಅಜ್ಮೇರ್ ನಗರವನ್ನೇ ತೊರೆದಿದ್ರು. ಕಷ್ಟಪಟ್ಟು ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡ ಖಾಕಿ. ಕೊನೆಗೂ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆ ಆಯಿತು. 18 ಮಂದಿಯನ್ನು ದೋಷಿ ಅಂತ ಘೋಷಿಸಲಾಯಿತು. 2007ರಲ್ಲಿ ಒಬ್ಬನಿಗೆ, 2008ರಲ್ಲಿ 8 ಮಂದಿಗೆ ಜೀವಾವಧಿ ಆಯಿತು. ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2024ರಲ್ಲಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಟಾರ್ಗೆಟ್ ಹಿಂದೂ ದೇವಸ್ಥಾನನ ಅನ್ನುವಂತ ಚರ್ಚೆ. ನೆಕ್ಸ್ಟ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಬಗ್ಗೆ ಚರ್ಚೆ ಆಗ್ತಾ ಇರೋದು 90ರ ದಶಕದಲ್ಲಿ ಇಡೀ ರಾಜಸ್ಥಾನ ಒಂದೊಮ್ಮೆ ಬೆಚ್ಚಿ ಬಿದ್ದಿತ್ತು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕ ಫರೂಕ್ ಚಿಸ್ತಿ ಕಾರಣ. ಏನದು? ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಂದಿನ ಅಧ್ಯಕ್ಷ ಚಿಸ್ತಿ ಆಗಿದ್ದ. ಆರೋಪಿಗಳಿಗೆ ಕಾಲೇಜ್ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ನೋಡಿ, ಅವತ್ತು ಮೊದಲು ಒಂದು ಹುಡುಗಿಯನ್ನ ಬಲೆಗೆ ಬೀಳಿಸ್ತಾ ಇದ್ರು, ತೋಟದ ಮನೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ಕರೀತಾ ಇದ್ರು, ಮಾದಕ ವಸ್ತು ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು, ಅತ್ಯಾಚಾರದ ವಿಡಿಯೋ ಮಾಡಿಕೊಳ್ಳುತ್ತಿತ್ತು ರಕ್ಕಸಪಡೆ, ಅಶ್ಲೀಲ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಫೋಟೋ ಹೊರಗೆ ಬರಬಾರದು ಅಂದ್ರೆ ಮಾತು ಕೇಳಬೇಕಿತ್ತು, ಸಂತ್ರಸ್ತೆ ಇನ್ನೊಬ್ಬ ಹುಡುಗಿ ಪರಿಚಯ ಮಾಡಿಕೊಡಬೇಕಿತ್ತು. ಅತ್ಯಾಚಾರಕ್ಕೊಳಗಾದವರು 250ಕ್ಕೂ ಹೆಚ್ಚು ಹುಡುಗಿಯರು ಅಜ್ಮೀರ್ನಲ್ಲಿ. ಆದರೂ ಯಾವೊಬ್ಬ ಹುಡುಗಿಯರು ದೂರು ಕೊಡಲಿಲ್ಲ. ಕೊನೆಗೆ ಕೆಲ ಹುಡುಗಿಯರು ಧೈರ್ಯ ಮಾಡಿ ದೂರು ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಸಂತ್ರಸ್ತೆಯರಿಗೆ ಬೆದರಿಕೆ ಕರೆಗಳು ಬಂದವು. ಫೋಟೋ ಸ್ಟುಡಿಯೋದಿಂದ ಕೆಲವು ಫೋಟೋಗಳು ಸೋರಿಕೆ ಆಯಿತು. ಯಾವೊಬ್ಬ ಚಾಲಾಕಿ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಯಾವೊಬ್ಬ ಬಾಲಕಿ ಈ ಚಾಲಾಕಿಗಳ ವಿರುದ್ಧ ಸಾಕ್ಷಿ ಹೇಳಲು ಮುಂದೆ ಬರಲಿಲ್ಲ. ಪೊಲೀಸರು ಫೋಟೋ ಆಧಾರದಲ್ಲಿ ತನಿಖೆ ಆರಂಭ ಮಾಡಿದ್ರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗಿದ್ರು. ಇನ್ನು ಕೆಲವರು ಅಜ್ಮೇರ್ ನಗರವನ್ನೇ ತೊರೆದಿದ್ರು. ಕಷ್ಟಪಟ್ಟು ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡ ಖಾಕಿ. ಕೊನೆಗೂ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆ ಆಯಿತು. 18 ಮಂದಿಯನ್ನು ದೋಷಿ ಅಂತ ಘೋಷಿಸಲಾಯಿತು. 2007ರಲ್ಲಿ ಒಬ್ಬನಿಗೆ, 2008ರಲ್ಲಿ 8 ಮಂದಿಗೆ ಜೀವಾವಧಿ ಆಯಿತು. ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2024ರಲ್ಲಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಟಾರ್ಗೆಟ್ ಹಿಂದೂ ದೇವಸ್ಥಾನನ ಅನ್ನುವಂತ ಚರ್ಚೆ. ನೆಕ್ಸ್ಟ್,